ಸೊ ಏನು ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಂದ್ ಕಡೆ ನಿಧಿಗಾಗಿ ಶೋಧ ಕಾರ್ಯ ನಡೀತಾ ಇದ್ರೆ ಮತ್ತೊಂದು ಕಡೆ ಘಟಿಸರ್ಪದ ಆತಂಕ ಕೂಡ ಮನೆ ಮಾಡಿದೆ. ಸೊ ಘಟಸರ್ಪದ ಒಂದು ಆತಂಕ, ಉತ್ಖನನದ ಜಾಗದಲ್ಲಿ ಮೈತುಂಬಾ ಕೂದಲಿರುವಂತಹ 2 ಮಾರುದ್ದದ ಘಟಸರ್ಪ ಪ್ರತ್ಯಕ್ಷವಾಗಿತ್ತು ಅಂತ ಊರಿನ ಜನ ಆತಂಕವನ್ನ ಹೊರಹಾಕಿದ್ರು. ಇದೀಗ ಮೈಸೂರಿನ ಉರಗ ರಕ್ಷಕರು ಲಕ್ಕುಂಡಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಷ್ಟಕ್ಕೂ ಈ ಸರ್ಪ ಜನರ ಕಣ್ಣಿಗೆ ನಿಜಕ್ಕೂ ಬಿತ್ತ, ತೋರಿಸ್ತೀವಿ ನೋಡಿ. ಸೊ ಇದು ವಿಚಾರ. ಈಗ ಗದಗದ ಲಕ್ಕುಂಡಿಯಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನಾವೇನು ಗಮನಿಸ್ತಾ ಇದ್ದೀವಿ. ಈ ನಿಧಿ ಶೋಧ, ಸೊ ನಿಧಿ ಸಿಕ್ಕಂಥ ಒಂದು ಜಾಗ, ಅಲ್ಲಿ ಉತ್ಖನನ ಮಾಡಿದ್ದು, ಅದಾದ ನಂತರ ಒಂದು ದೇವಸ್ಥಾನದ ಒಂದು ಆವರಣದಲ್ಲಿ ನಡೀತಾ ಇರುವಂತಹ ಒಂದು ನಿಧಿ ಶೋಧ, ಇದೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಬಹುಶಃ ಅಲ್ಲಿ ಒಂದು ಐತಿಹಾಸಿಕ ಕೆಲವೊಂದಷ್ಟು ಹಿನ್ನೆಲೆ ಇರುವಂತಹ ಒಂದಷ್ಟು ವಸ್ತುಗಳು ಸಿಗಬಹುದು, ಪಾರಂಪರಿಕ ಒಂದು ಹಿಂದೆ ಇದ್ದಂತಹ ಪ್ರಾಚ್ಯ ವಸ್ತುಗಳು ಏನಾದರೂ ಒಂದು ಲಭ್ಯವಾಗಬಹುದು ಅನ್ನುವಂಥದ್ರ ಬಗ್ಗೆ ನಡೀತಾ ಇರುವಂತಹ ಉತ್ಖನನ ಕಾರ್ಯ. ಆದರೆ ಈ ಒಂದು ಜಾಗದಲ್ಲಿ ಸರ್ಪ ಕೂಡ ಸಿಗುತ್ತು, ಸರ್ಪ ಕಾಣಿಸಿತ್ತು ಅನ್ನುವಂಥ ಒಂದು ವಿಚಾರ ಏನಿದೆಯಲ್ಲ, ಅಂದರೆ ಅಲ್ಲಿನ ಜನ ಹೇಳ್ತಾ ಇರುವಂಥ ಒಂದು ವಿಚಾರ, ಅದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅವ್ರು ಹೇಳೋ ಪ್ರಕಾರ ಈ ಥರದ ಸರ್ಪಗಳು ಅಲ್ಲಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಧಿ ಇರುತ್ತೆ, ಸಾಮಾನ್ಯವಾಗಿ ನಿಧಿಯನ್ನು ಸರ್ಪ ಕಾವಲಿಡುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ. ಹಾಗೇನೆ 3ನೇ ದಿನದ ಒಂದು ಉತ್ಖನನದ ಕಾರ್ಯದ ಸಂದರ್ಭದಲ್ಲೂ ಕೂಡ ಒಂದು ಕಲ್ಲು ಸಿಕ್ತು, ಆ ಶಿಲೆಯ ಮೇಲೆ ಈ ಸರ್ಪದ ಆಕೃತಿ ಬರೆಯಲಾಗಿತ್ತು. ಇವತ್ತು ಕೂಡ ಇದೇ ಥರದ ಒಂದು ಕಲ್ಲು ಅಲ್ಲಿ ಸಿಕ್ಕಿದೆ, ಅದರಲ್ಲೂ ಕೂಡ ಈ ಹಾವಿನ ಚಿಹ್ನೆ ಇರುವಂತಹ ಒಂದು ಕಲ್ಲಿದು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ಬಹುಶಃ ಈ ಜಾಗದಲ್ಲಿ ಒಂದಷ್ಟು ನಿಧಿ ಇರಬಹುದು ಅನ್ನುವಂಥದ್ರ ಬಗ್ಗೆ ಉತ್ಖನನ ಇನ್ನೂ ಕೂಡ ಮುಂದುವರೆದಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ನಿಧಿ ಶೋಧನೆ ಅಥವಾ ಉತ್ಖನನ ಕಾರ್ಯ, ಜೊತೆಗೆ ಅಲ್ಲಿ ಸರ್ಪಗಾವಲಿದೆ ಅನ್ನುವಂಥದ್ರ ಬಗ್ಗೆ ಎದ್ದಿರುವಂತಹ ಒಂದು ಪ್ರಕಾರ, ಈ ಎಲ್ಲ ವಿಚಾರವಾಗಿ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಲಕ್ಕುಂಡಿಯ ಬಂಗಾರದ ನಿಧಿಗೆ ಸರ್ಪ ಕಾವಲಿದ್ಯಾ? ಹಂಗೆ ಭರಮಪ್ಪ ಅಂತ ಅದ ಒಂದು ದೇವಸ್ಥಾನ, ಅಲ್ಲೆಲ್ಲ ಭಾಳ ಇದೆ ಅಂತ ಹೇಳ್ತಾರಲ್ಲ. ಅಲ್ಲಿ ಐತಿ, ಕಾವಲಿ ಐತಿ, ಯಾರನ್ನು ಬೋರ್ಗೊಳ್ತಿಲ್ಲ ಅಲ್ಲಿ. ಉತ್ಖನನದ ವೇಳೆ 2 ಮಾರುದ್ದದ ಘಟ ಸರ್ಪ ಬಂದಿತ್ತು ಎಂದ ಜನ. ಈ ಭಾಗದಾಗ ಇದ್ದಾರೆ ಸರ್, ಹಿಂಗೆ ಹೋಗಿ ಹೊಳ್ಳಿ ಹೋಗ್ಯಾರ ನೋಡ್ರಿ, ಹೋಗೈತ್ರಿ ಆಚೆ ಕಡೆ ಹೊರಗೆ ಹೋಗೈತಿ. 2 ಮಾರಿನ ಮೇಲೆ ಐತ್ರಿ ಸರ್ ಅದು. ಅದಕ್ಕೆ ಮೈ ತುಂಬ ಕೂಲ್ದದವು. ಆಮೇಲೆ ಕಣ್ಣು ಅದಕ್ಕೆ ವಜ್ರ ಟೈಪ್ ಕಣ್ಣು ಅದಾವ್ರಿ ಸರ್. ಅದಕ್ಕೆ ಆ ಕಣ್ಣ ದೃಷ್ಟಿನ ಒಂದು ಬೆಳಕಾಗತ್ತೆ ರೀ ಸರ್ ಅದರದ್ದು. ಸರ್ಪ, ಘಟ ಸರ್ಪ, ದೇವಾಲಯಗಳ ಸ್ವರ್ಗ ಗದಗ್ನ ಲಕ್ಕುಂಡಿಯ ಬಂಗಾರದ ನಿಧಿಗೆ ಸರ್ಪ ಕಾವಲಿದೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಬಳಿ ನಡೀತಿರೋ ಉತ್ಖನನದ ಜಾಗದಲ್ಲಿ ಹಾವು ಬಂದು ಹೆಡೆ ಎತ್ತಿತ್ತು. ಇದನ್ನ ನಾವು ನೋಡಿದ್ವಿ ಅಂತ ಲಕ್ಕುಂಡಿ ಗ್ರಾಮದ ಪ್ರತ್ಯಕ್ಷದರ್ಶಿಗಳು ಆತಂಕ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಮೈಸೂರಿನಿಂದ ಉರಗ ರಕ್ಷಕರು ಲಕ್ಕುಂಡಿಗೆ ದೌಡಾಯಿಸಿದ್ದಾರೆ. ಹೋಗೇನಾ ನೀನಪ್ಪ? ಹತ್ತಣ್ಣ ನೀನಪ್ಪ? ಘಟಸರ್ಪ ಆತಂಕ, ಮೈಸೂರಿನಿಂದ ಲಕ್ಕುಂಡಿಗೆ ಬಂದ ಉರಗ ರಕ್ಷಕರು. ಹೀಗೆ ಕೈಯಲ್ಲಿ ಸ್ನೇಕ್ ಸ್ಟಿಕ್ ಹಿಡಿದು ಓಡಾಡ್ತಿರೋ ಇವರು ಮೈಸೂರಿನ ಉರಗ ರಕ್ಷಕರಾದ ಶಿವರಾಜ್ ಹಾಗೂ ಶ್ವೇತಾ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಮೊನ್ನೆಯಷ್ಟೇ ಬೃಹತ್ ಹಾವು ನೋಡಿದ್ವಿ ಅಂದಿದ್ದ ಗ್ರಾಮದ ಜನ ಆತಂಕ ತೋಡ್ಕೊಂಡಿದ್ರು. ಹೀಗಾಗಿ ಉರಗ ತಜ್ಞರು ಲಕ್ಕುಂಡಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಊರಿಗೆ ಏನು ಕೆಡಕೈತೋ ಏನು ಅಂತ ನನಗೆ ಭರವಸೆ ಆಸೆ ಆಗೈತಿ. ಏನ್ರಿ ಅದಕ್ಕೆ ಇದನ್ನು ಕಂಡವ್ರು ಸಹಿತ ಹೆದರಿ ತಕ್ಷಣ ನಿಮ್ಮ ಜನರೇಟ್ರಿ ನಿಂದಿರ್ಸ್ಯಾರ, ಗಾಡಿ ನಿಂದಿರಿಸಿ ನೋಡಿ ಒಂದು ಅರ್ಧ ತಾಸು ನೋಡಿ ಅದನ್ನು ಮುಂದೆ ಹೋಗಿದ್ದು ನೋಡಿ
ಬಿಟ್ಟಾರ್ರಿ ಅವರು ಹೇಳಿದ್ರಿ. ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಅದು ಕಂಡಿದೆ? 3:30 ಗಂಟೆ 3:30 ಟೈಮ್ ನಸಿಕದಾಗ ಬೆಳಿಗ್ಗೆ ಕೆಲಸ ಮಾಡಕತ್ತವ್ರಿಗೆ ಕಂಡತ್ರಿ. ಅದು ಕರೆ ಕಾಳಿಂಗ್ ರೀ ಸರ್. ಆಮೇಲೆ ಕೂಲ್ದ ಎರಡು ಮಾರಿ ಮೇಲೆ ಐತ್ರಿ ಸರ್. ಅದಕ್ಕೆ ಮೈ ತುಂಬ ಕೂಲ್ದದವು. ಆಮೇಲೆ ಕಣ್ಣು ಅದಕ್ಕೆ ವಜ್ರ ಟೈಪ್ ಕಣ್ಣು ಅದಾವ್ರಿ ಸರ್. ಅದಕ್ಕೆ ಆ ಕಣ್ಣ ದೃಷ್ಟಿನ ಒಂದು ಬೆಳಕಾಗತ್ತೆ ರೀ ಸರ್ ಅದ್ರದ್ದು. ಆ ಥರ ಈ ನಮ್ಮ ಇರ್ಬದ್ದವ್ರ ಗುಡಿ ಒಳಗೆ ನಾವು ನೋಡೀವಿ. ಅದನ್ನು ನೋಡಿದ್ದೆ ಅವತ್ತಿಗೆ ಕಂಡದ್ದು ಇವತ್ತಿಗೆ ಹೆಂಗೆ ಕಾಣ್ತಿದ್ದು ನಮಗೆ ಇದು ಭಯ ಉಂಟು ಮಾಡಕ್ಕೆ ಕಂಡತ್ರಿ ಸರ್ ಇದು. ಯಾಕಂದ್ರೆ ಅದರಲ್ಲಿ ಅದು ಕೌಲಿಗಾಗಿ ಇದ್ದಾವ ಅವ. ಆ ಕೌಲಿ ನಮ್ಮನ್ನು ಯಾರನ್ನ ಕೆಟ್ಟಕ್ಕೆ ಮಾಡುತ್ತೋ ಚಲೋ ಮಾಡುತ್ತೋ ಹೇಳಕ್ಕೆ ಆಗೋದಿಲ್ಲ. ನಿಧಿಗೆ ಕರಿಕಾಳಿಂಗ ಕಾವಲಿದೆ. 2 ಮಾರುದ್ದದ ಘಟಸರ್ಪ ನಿಧಿಗೆ ಕಾವಲಿದೆ ಅಂತ ಲಕ್ಕುಂಡಿಯ ನಿವಾಸಿ ನಾಗಪ್ಪ ಹೇಳಿದ್ರು. ಈ ದೈತ್ಯ ಹಾವು ಪುರಾತನ ಕೋಟೆ ಗೋಡೆಯಲ್ಲಿ ಹೋಯ್ತು ಅಂದಿದ್ರು. ಹೀಗಾಗಿ ಉತ್ಖನನ ನಡೆಯೋ ಸ್ಥಳ ಹಾಗೂ ಕೋಟೆ ಗೋಡೆ ಭಾಗವನ್ನ ಉರಗರಕ್ಷಕರು ವೀಕ್ಷಣೆ ಮಾಡಿದ್ರು. ಈಗ ನೀವು ಮೈಸೂರಿನಿಂದ ಇಲ್ಲಿ ಬಂದಿದ್ರಿ, ಯಾಕೆ ಬಂದಿರಿ? ಯಾವ ವಿಷಯಕ್ಕಾಗಿ ಇಲ್ಲಿ ಬಂದಿದ್ದೀರಾ? ಅದೇ ಲಕ್ಕುಂಡಿ ಗ್ರಾಮದಲ್ಲಿ ಏನೋ ನಿಧಿ ವಿಚಾರದಲ್ಲಿ ಉತ್ಖನನ ಕಾರ್ಯ ನಡಿಬೇಕಾದ್ರೆ ಘಟಸರ್ಪ ಅಂತ ಅಂದ್ಬಿಟ್ಟು ನಾನು ಮಾಧ್ಯಮದಲ್ಲೇ ನೋಡಿದೆ. ಆ ಘಟಸರ್ಪ ಅಂತ ಹೇಳಿದ್ರೆ 7 ಎಡೆ 5 ಎಡೆ ಈ ಥರ 2 ಎಡೆ ಸ್ಪೆಷಲ್ ಆಗಿರ್ತದೆ. ಅದನ್ನೊಂದ್ಸಲ ನಾವು ನೋಡೋಣ ಕಣ್ಣಲ್ಲಿ. ಯಾಕೆಂದರೆ ಒಂದು 22 ವರ್ಷದಿಂದ ನಾವು ಈ ಹಾವುಗಳನ್ನ ಸಂರಕ್ಷಣೆ ಕ್ಷೇತ್ರದಲ್ಲಿ ದುಡ್ಕೊಂಡು ಬಂದಿದ್ದೀವಿ. ಇದು ಒಂಥರ ಘಟಸರ್ಪ ಅಂದರೆ ಯಾಕೆ ಒಂದ್ಸಲ ನಾವು ನೋಡಬಾರ್ದು, ಒಂದ್ಸಲ ಅದನ್ನು ಸಂರಕ್ಷಣೆ ಮಾಡ್ಬೋದಲ್ವಾ ಅನ್ನೋ ಉದ್ದೇಶಕ್ಕೆ ನಾನು ಮೈಸೂರಿಂದ ಇಲ್ಲಿಗೆ ಬಂದಿದ್ದೀನಿ ಸರ್. ಈಗ ಆ ಥರದ ಘಟಸರ್ಪ ನೀವು 22 ವರ್ಷ ಆಯ್ತು ಅಂತ ಹೇಳ್ತಿದ್ರಿ. ಮತ್ತು 22 ವರ್ಷದಲ್ಲಿ ಆ ಥರದ ಏನು ಸರ್ಪ ನೀವು ನೋಡಿದಿರಾ ಅಂತ? ಸರ್ ಇಲ್ಲ ಸರ್, ನಾವು ಕಾಳಿಂಗ ಸರ್ಪ ನೋಡಿದ್ದೀವಿ. ಅದು ಸರಿಸುಮಾರು 12ರಿಂದ 20 ಅಡಿ ತನಕ ಇರ್ತದೆ ಅದು. ಬಟ್ಟು ನಮ್ಮ ಆಗುಂಬೆ ಪ್ರದೇಶದಲ್ಲಿ ಕರಾವಳಿ ಪ್ರದೇಶದಲ್ಲಿ ವಾಸಿಸ್ತದೆ. ಬಟ್ ಅದು ಬಿಟ್ಟರೆ ನಾಗರಗಳು ಕೂಡ 5 ಅಡಿ 6 ಅಡಿ 7 ಅಡಿ ಉದ್ದ ಇರ್ತದೆ ನೋಡಿದ್ದೀವಿ ನಾವು. ಸುಮಾರು ಹಳೆ ಹಾವುಗಳು ಇರ್ತದೆ. ಘಟಸರ್ಪ ನಾವು ಇದುವರೆಗೂ ನೋಡಿಲ್ಲ ಸರ್. ನಾವು ಶಾಲೆ ದಿನಗಳಲ್ಲಿ ಬುಕ್ಸಲ್ಲಿ ಕೇಳಿದ್ದೀವಿ ಅಷ್ಟೇ. ಘಟಸರ್ಪ 5 ಎಡೆ ಇರ್ತದೆ, 7 ಎಡೆ ಇರ್ತದೆ, 2 ಎಡೆ ಇರ್ತದೆ ಅಂತ. ಆ ಕುತೂಹಲಕ್ಕೆ ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ ಸರ್. ಹಾವಿಗೆ ಕೂದಲಿದೆ ಅನ್ನೋದೆಲ್ಲ ಸುಳ್ಳು. ಇದು ಪ್ರಕೃತಿಗೆ ವಿರುದ್ಧ ಎಂದ ಉರಗರಕ್ಷಕ. ಹೀಗೆ ಬೆಟ್ಟವನ್ನೆಲ್ಲ ಹತ್ತಿ ಘಟಸರ್ಪವನ್ನ ಸುಮಾರು ಗಂಟೆಗಳ ಕಾಲ ಉರಗರಕ್ಷಕರು ಹುಡುಕಿದ್ದಾರೆ. ಅಷ್ಟೇ ಅಲ್ಲ, ಘಟಸರ್ಪ ನೋಡದೆ ಅಂತ ಹೇಳಿದ ಊರಿನ ಜನರ ಜೊತೆಗೂ ಶಿವರಾಜ್ ಮತ್ತು ಶ್ವೇತಾ ಮಾತನಾಡಿದ್ರು. ಇಲ್ಲಿ ಬಂದು ಏನೇನು ಮಾಡಿದ್ದೀರಾ ನೀವು? ಸರ್ ಅದೇ ನಾನು ಕೆಲವು ಜನ ಹಿರಿಯವ್ರನ್ನ ನಾನು ಕೆಲವು ಮಾಹಿತಿ ತೊಗೊಂಡೆ. ಕೆಲವರು ಜನಗಳು ಹೇಳಿದ್ರು ಹಾವಿಗೆ ಕೂದಲು ಬಂದಿದೆ ಅಂತ ಹೇಳಿದ್ರು. ನಾನು 1 ಗಂಟೆ ಹೊರಗಡೆ ಕೇಳಿದೆ, ಹಾವುಗಳಿಗೆ ಕೂದಲು ಬಂದಿದೆ ಅಂತ ಹೇಳಿದ್ರು. ಕೆಲವು ಜನ 2 ಎಡೆ ಅಂತ ಹೇಳಿದ್ರು, ಕೆಲವು ಜನ 5 ಎಡೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ಪಾಟ್ಗೆ ಹೋಗೊಂದ್ಸಲ ನೋಡೋಣ ಅಂದ್ಕೊಂಡು ಕುತೂಹಲದಲ್ಲಿ ಬಂದಿದ್ದೀನಿ ಸರ್. ಇಲ್ಲ ಆ ಥರ ಏನು ಹಾವಿನ ಮೇಲೆ ಕೂದಲು ಇರಲಿಕ್ಕೆ ಸಾಧ್ಯನಾ ಅಂತ ನೀವು ಇಷ್ಟು ನಿಮ್ಮ 22 ವರ್ಷದ ಅನುಭವದಲ್ಲಿ ಏನಾದರೂ ಕಂಡಿದ್ದೀರಾ ಅಂತ? ಸರ್ ಇಲ್ಲ ಸರ್, ಅದು ಶುದ್ಧ ಸುಳ್ಳು ಸರ್. ಅದು ಯಾವುದೇ ಹಾವಿಗೂ ಕೂದಲು ಬರೋಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ ಹಾವು ಅವಾಗವಾಗ ಪೊರೆ ಬೀಸ್ತಾ ಇರ್ತದೆ. 1 ತಿಂಗಳಿಗೆ 1.5 ತಿಂಗಳಿಗೆ ಅದರ ಮಾಸಾಂತ್ಯದಲ್ಲಿ ಅದು ಪೊರೆಗಳನ್ನ ಬಿಚ್ಚಿ ಹೊರಗಡೆ ಹಾಕ್ತಾ ಇರ್ತದೆ. ಕೂದಲಲ್ಲಿ ಬರ್ತದೆ ಸರ್ ಹಾವಿಗೆ. ಅದು ಪ್ರಕೃತಿಗೆ ವಿರುದ್ಧ ಸರ್. ಹಾವಿಗೆ ಕೂದಲಿನದು ಪ್ರಕೃತಿಗೆ ವಿರುದ್ಧ. ಹಾವಿಗೆ ಕೂದಲಿದೆ ಅಂತ ಹೇಳಿರೋದು ಶುದ್ಧ ಸುಳ್ಳು. ಇದು ಪ್ರಕೃತಿಗೆ ವಿರುದ್ಧ ಅಂತ ಉರಗರಕ್ಷಕರು ಹೇಳ್ತಿದ್ದಾರೆ. ಇನ್ನು ಹಾವಿಗೆ ಕೂದಲಿದೆ ಅಂತ ಇಲ್ಲಿ ಗ್ರಾಮದವರು ಹೇಳಿದ್ರು. ಹೀಗಾಗಿ ಕುತೂಹಲದಿಂದ ನೋಡೋಕ್ ಬಂದಿದ್ವಿ ಅಂತ ಉರಗರಕ್ಷಕಿ ಶ್ವೇತಾ ಹೇಳಿದ್ದಾರೆ. ಎಲ್ಲೂ ಕಂಡಿಲ್ಲ. ನಾವು ಇಷ್ಟು ವರ್ಷ ಹಾವಿಡಿತಿದ್ದೀವಿ, ನಾವೆಲ್ಲೂ ನೋಡಿಲ್ಲಪ್ಪ. ಆ ಥರ ಇರೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ನೀವು ಎಷ್ಟು ವರ್ಷ ಈ ಥರ ನೀವು? ನಾನು 4 ವರ್ಷ ಆಯ್ತು. 4 ವರ್ಷ ಆಗಿದೆ. ಹಲವರ ನಂಬಿಕೆಯ ಪ್ರಕಾರ ಎಲ್ಲೆಲ್ಲಿ ಸರ್ಪ ಸಂಚಾರ ಇರುತ್ತೋ ಅಲ್ಲೆಲ್ಲ ನಿಧಿಯ ಸುಳಿವಿರುತ್ತೆ ಅಂತಾರೆ. ಇಂಥದ್ದೊಂದು ನಂಬಿಕೆಯ ಹಿಂದೆ ಪುರಾಣದ ಉಲ್ಲೇಖವೂ ಇದೆ. ಮುತ್ತು, ರತ್ನ, ವಜ್ರ ವೈಡೂರ್ಯ, ಬಂಗಾರವನ್ನೆಲ್ಲ ಕಾವಲು ಕಾಯುವುದೇ ಈ ನಾಗಗಳ ಮುಖ್ಯ ಕಾರ್ಯ ಅಂತಾರೆ ಆಧ್ಯಾತ್ಮಿಕ ಚಿಂತಕರು. ಭೂಮಿಯಲ್ಲಿ ಅತ್ಯಮೂಲ್ಯವಾದ ಬೆಲೆ ಬಾಳುವ ದೈವಿ ಸನ್ನಿಧಾನ ಇರತಕ್ಕಂತಹ ಸ್ಥಳಗಳನ್ನು ಸರ್ಪಗಳು ಯಾವಾಗಲೂ ಕಾವಲು ಕಾಯ್ತಾ ಇರ್ತದೆ. ಇದು ಧರ್ಮಶಾಸ್ತ್ರದ ನಿಯಮ. ಸರೀಸೃಪದ ಕಣ್ಗಾವಲಲ್ಲಿ ಎಲ್ಲ ಬೆಲೆ ಬಾಳುವ ದೈವಿ ಸನ್ನಿಧಾನಗಳಿರತಕ್ಕಂತಹ ವಿಶಿಷ್ಟವಾದ ಸ್ಥಳಗಳು ಸರ್ಪದ ರಕ್ಷಣೆಯಲ್ಲಿ ಕಾವಲಾಗ್ತಾ ಇರತಕ್ಕಂಥದ್ದು ಅತ್ಯಂತ ಉಚಿತ. ಸರ್ಪದ ರಕ್ಷಣೆಯಲ್ಲಿ ಬಂಗಾರದ ನಿಧಿ ಇರುತ್ತೆ. ಚಿನ್ನದ ನಿಧಿಗಳಿಗೆ ಸರ್ಪಗಳು ಕಾವಲಿರುತ್ತವೆ. ಇದು ಧರ್ಮಶಾಸ್ತ್ರದ ನಿಯಮ ಅಂತ ಆಧ್ಯಾತ್ಮಿಕ ಚಿಂತಕರು ಹೇಳಿದ್ದಾರೆ.
ಹೀಗೆ ಮುತ್ತು ರತ್ನ, ವಜ್ರ ವೈಡೂರ್ಯ, ಬಂಗಾರವನ್ನೆಲ್ಲ ಕಾವಲು ಕಾಯೋದೇ ಈ ನಾಗಗಳ ಮುಖ್ಯ ಕಾರ್ಯವಾಗಿರುತ್ತಂತೆ. ಅದೇ ರೀತಿಯಲ್ಲಿ ಲಕ್ಕುಂಡಿಯ ನಿಧಿ ಬಂಗಾರವನ್ನ ಘಟಸರ್ಪ ಕಾಯ್ತಿದೆ ಅನ್ನೋದು ಲಕ್ಕುಂಡಿ ಜನರ ಮಾತು. ಲಕ್ಕುಂಡಿ ಬಗ್ಗೆ ಈಗೀಗ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿರೋ ಸಂಪತ್ತು, ಇಲ್ಲಿರೋ ಕುತೂಹಲ, ಇಲ್ಲಿನ ಇತಿಹಾಸ. ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಗಾಗಿ ನಡೀತಿರೋ ಉತ್ಖನನದ 6ನೇ ದಿನ ಸುಟ್ಟ ಮಡಕೆಯ ಕುಂಟಾಬಿಲ್ಲೆ ಪತ್ತೆಯಾಗಿದೆ. ಜೊತೆಗೆ ಮೂಳೆಗಳ ತುಕಡಿಗಳು ಪತ್ತೆಯಾಗಿವೆ. ಇದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಮೂಳೆಗಳು ಕೂಡ ಏನು ಸೂಕ್ಷ್ಮವಾಗಿ ಏನು ಪುರಾತತ್ವ ಇಲಾಖೆಯವರು ಎಲ್ಲವನ್ನು ಸಂಗ್ರಹಿಸಿ ಈಗ ಒಂದು ಸಂಗ್ರಹ ಮಾಡಿ ಅವರು ಏನು ಅದು ಪರೀಕ್ಷೆಗೆ ಕೂಡ ನಾವು ಕಳಿಸ್ತೀವಿ ಅಂತ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಆದರೆ ಆ ಒಂದು ಮೂಳೆಗಳ ಚೂರುಗಳು ನೋಡಿದರೆ ಇದು ಯಾವುದೋ ಒಂದು ಪ್ರಾಣಿದು ಇರ್ಬೋದು ಅನ್ನೋ ಒಂದು ಅನುಮಾನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಆ ಒಂದು ಪರೀಕ್ಷೆ ನಂತರವೇ ಅದು ಅಧಿಕೃತವಾಗಿ ನಾವು ಇದರದ್ದೇ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಈಗ ನಾವು ಆ ಒಂದು ಸ್ಥಳದಲ್ಲಿದ್ದು ನೋಡು, ಇಲ್ಲಿ ಕೂಡ ಏನು ಇವತ್ತು ಮತ್ತೊಂದು ಸಣ್ಣ ಪ್ರಮಾಣದ ಒಂದು ಏನು ಪುರಾತನವಾದಂಥ ವಸ್ತು ಕೂಡ ಸಿಕ್ಕಿದೆ. ಯಾಕೆಂದರೆ ಅದು ಬಿಲ್ಲೆ ಅನ್ನುವಂಥದ್ದು ಕೂಡ ಈ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅದು ಕುಂಟಬಿಲ್ಲೆ, ಆಗಿನ ಕಾಲದಲ್ಲಿ ಏನಿರುತ್ತಲ್ಲ ಮಡಿಕೆಯಿಂದ ಅದು ಸುಟ್ಟಂಥದ್ದು ಆ ಒಂದು ಬಿಲ್ಲೆ, ಅದು ಕುಂಟಬಿಲ್ಲೆ ಅಂತೇಳಿ ಹೇಳಲಾಗ್ತಿದೆ. ಆಗಿನ ಕಾಲದ್ದು ಅದು ಒಂದು ಪುರಾತನ ಕಾಲದ್ದು ಈಗ ಸಿಕ್ಕಿದೆ ಅಂತ ಈಗಾಗಲೇ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಲಕ್ಕುಂಡಿಯಲ್ಲಿ 6 ದಿನಗಳವರೆಗೂ ನಡೆದಿರೋ ಉತ್ಖನನದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ನೋಡಿದ್ರೆ ಶಿವಲಿಂಗ ಪಾಣಿಪೀಠ, ಶಿವಲಿಂಗ ಮೂರ್ತಿ ಪತ್ತೆಯಾಗಿದೆ. ಇನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದ ನಾಗರ ಹಾವು ಸಿಕ್ಕಿದೆ. ಜೊತೆಗೆ ಶಿಲಾಯುಗದ ಕೊಡಲಿ ಆಕಾರದ ಶಿಲೆ ಪತ್ತೆಯಾಗಿದೆ. ಇನ್ನು ಪುರಾತನ ಕಾಲದ ಗಂಟೆ ಮತ್ತು ಬೋದಿಗೆ ಸಿಕ್ಕಿವೆ. ಇದರ ಜೊತೆಗೆ 6ನೇ ದಿನದ ಉತ್ಖನನದ ವೇಳೆ ಸುಟ್ಟ ಮಡಿಕೆಯ ಕುಂಟಾಬಿಲ್ಲೆ ಪತ್ತೆಯಾಗಿದೆ. ಜೊತೆಗೆ ಮೂಳೆಗಳ ತುಕಡಿಗಳು ಪತ್ತೆಯಾಗಿದ್ದು ಸಿಕ್ಕಿದ್ದನ್ನೆಲ್ಲ ಈಗಾಗಲೇ ಪರೀಕ್ಷೆಗೊಳಪಡಿಸಲಾಗಿದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಬಂದು ಇಲ್ಲಿ ಸುಮಾರು 4-6 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈಗ 4 ಬ್ಲಾಕ್ಗಳಲ್ಲಿ ನಿರಂತರವಾಗಿ ಉತ್ಖನನ ನಡೀತಾ ಇದೆ. ಆದರೆ ಇವತ್ತು ಮತ್ತೆ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲು ಇವತ್ತು ಪತ್ತೆಯಾಗಿದೆ. ಪದೇ ಪದೇ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲುಗಳನ್ನು ಪತ್ತೆ ಆಗ್ತಿದೆ ಪುರಾತನ ಕಾಲದ್ದು. ಇದು ಸಾಕಷ್ಟು ಏನು ವಿಶೇಷತೆ ಹೊಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ 3ನೇ ದಿನಕ್ಕೆ ಒಂದು ನಾಗರ ಹಾವಿನ ಕಲ್ಲು ಕೂಡ ಇದೇ ಒಂದು ಜಾಗದಲ್ಲಿ ಸಿಕ್ಕಿತ್ತು. ಈಗ ಮತ್ತೆ ಇವತ್ತು ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ಭೂಮಿಯಾಗಿತ್ತಿರೋ ಅಡಿ ಅಡಿಗೂ ಸಿಕ್ತಿರುವ ಅಚ್ಚರಿಗಳು ಕ್ಷಣ ಕ್ಷಣಕ್ಕೂ ತಿರುವು ಕೊಡ್ತಿವೆ. ಸಂಜೀವ್ ಪಾಂಡ್ರೆ, TV9, ಗದಗ್.